ನಮಸ್ಕಾರ ವೀಕ್ಷಕರೇ, ಇವತ್ತು ನೀಡಲ್ ಗೈಡೆಡ್ ಬಯಾಪ್ಸಿ ಬಗ್ಗೆ ತಿಳ್ಕೊಳ್ಳೋಣ. ಬಯಾಪ್ಸಿ ಪ್ರೊಸೀಜರು ನೀವೆಲ್ಲ ಕೇಳಿರ್ತೀರ. ಇದು ಬಯಾಪ್ಸಿ ಪ್ರೊಸೀಜರ್ ಅಂದರೆ ಏನು? ನಿಮ್ಮ ದೇಹದ ಅಂಗದೊಳಗಿರೋದು ಟಿಶ್ಯೂನ ಹೊರ ತೆಗೆಯೋ ಪ್ರಕ್ರಿಯೆನೇ ಬಯಾಪ್ಸಿ ಅಂತ. ಈ ಬಯಾಪ್ಸಿ ಹೇಗೆ ಮಾಡ್ಬೋದು? ಆಪ್ರೇಷನ್ ಮಾಡಿಬಿಟ್ಟು ತೆಗಿಬೇಕಾಗತ್ತೆ ಅಥವಾ ಸೂಜಿ ಹಾಕ್ಬಿಟ್ಟು ತೆಗಿಬೇಕಾಗತ್ತೆ. ಇವತ್ತು ಸೂಜಿ ಹಾಕಿ ಹೇಗೆ ತೆಗಿತೀವಿ ಅನ್ನೋದು, ಸೂಜಿ ಹಾಕಿ ತೆಗೆಯೋ ಪ್ರಕ್ರಿಯೆ ಬಗ್ಗೆ ಮಾತಾಡೋಣ. ಈ ಸೂಜಿ ಹಾಕಿ ತೆಗೆಯೋದು ಹೇಗಪ್ಪ ಅಂದರೆ, ಮೊದಲು ನೀವು ಅದು ಅದೇ ಜಾಗಕ್ಕೆ ಸೂಜಿ ತುದಿ ಹೋಗಬೇಕು ಅಂದರೆ ಅದು ಈ ಇಮೇಜಿಂಗಲ್ಲಿ ನೋಡ್ಕೋಬೇಕಾಗತ್ತೆ. ಯಾವುದಿದು ಇಮೇಜಿಂಗ್ ಅಂದರೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇರ್ಬೋದು, ಅಥವಾ CT ಸ್ಕ್ಯಾನ್ ಇರ್ಬೋದು, ಅಥವಾ ಮ್ಯಾಮೋಗ್ರಫಿ ಸ್ಕ್ಯಾನ್ ಇರ್ಬೋದು. ಇದು ಮೂರಲ್ಲಿ ಯಾವುದರ ಸಹಾಯ ಪಡೆದ್ಬಿಟ್ಟು ಸೂಜಿನ ಸರಿಯಾಗಿ ಯಾವುದೇ ಬೇರೆ ಅಂಗಾಂಗಗಳಿಗೆ ಡ್ಯಾಮೇಜ್ ಆಗದಿರ ಅದು ಯಾವುದು ಅಬ್ನಾರ್ಮಲ್ ಟಿಶ್ಯೂ ಇರುತ್ತೆ ಅದರೊಳಗೆ ಪಾಸ್ ಮಾಡ್ತೀವಿ ಸೂಜಿನ. ಸೊ ಆ ಸೂಜಿ ಅಲ್ಲಿ ಪಾಸ್ ಆದಮೇಲೆ ನೀಡಲು ಬಯಾಪ್ಸಿ ಗನ್ ಅಂದರೆ, ಬಯಾಪ್ಸಿ ಗನ್ನಲ್ಲಿ ಸ್ಪ್ರಿಂಗ್ ಮೆಕ್ಯಾನಿಸಮ್ ಇರುತ್ತೆ. ಅದನ್ನು ಶೂಟ್ ಮಾಡಿದಾಗ ಅದು ತುದಿ ಟಿಶ್ಯೂ ಒಳಗೆ ಹೋಗ್ಬಿಟ್ಟು ಶೂಟ್ ಆಗಿಬಿಟ್ಟು ಒಂದು ತೆಳುವಾಗಿ ರೀಫಿಲ್ಕಿನ ಚಿಕ್ಕದಾಗಿ ತೆಳ್ಳಗಿರೋದು ಒಂದು ಸ್ಟ್ರಿಪ್ ಆಫ್ ಟಿಶ್ಯೂ ಪ್ರತಿ ಸತಿ ತೆಗೆಯುತ್ತೆ. 1 ಸೆಂಟಿಮೀಟರಿಂದ 2 ಸೆಂಟಿಮೀಟರ್ವರೆಗೂ ಟಿಶ್ಯೂನ ಅದು ಆ ಜಾಗದಿಂದ ತೆಗೆಯುತ್ತೆ. ಸೊ ಈ ಟಿಶ್ಯೂನ ನಾವು ಲ್ಯಾಬಿಗೆ ಕಳಿಸ್ತೀವಿ. ಲ್ಯಾಬಲ್ಲಿ ಪ್ಯಾಥಾಲಜಿಸ್ಟ್ ಡಾಕ್ಟ್ರು ಆ ಟಿಶ್ಯೂನ ಅನಲೈಸ್ ಮಾಡಿಬಿಟ್ಟು ಮೈಕ್ರೋಸ್ಕೋಪಲ್ಲಿ ನೋಡ್ತಾರೆ. ಅದು ಯಾವ ರೀತಿ ಸೆಲ್ಸ್ ಕಾಣುತ್ತೆ, ಅದು ಕ್ಯಾನ್ಸರ್ ಸೆಲ್ಸಾ ಅಥವಾ ಇನ್ಫ್ಲಮೇಟ್ರಿ ಸೆಲ್ಸಾ ಅಂತ ಗುರ್ತಿಡಿದ್ಬಿಟ್ಟು ಒಂದು ರಿಪೋರ್ಟ್ ಕೊಡ್ತಾರೆ. ಅದೊಂದು. ಇನ್ನೊಂದು ಕ್ಯಾನ್ಸರ್ ಸೆಲ್ಸ್ ಆಗಿದ್ದರೆ ಅದಕ್ಕೆ ಇನ್ನೊಂದು ಬೇರೆ ಆದಂಥ ಪರೀಕ್ಷೆಗಳಿದೆ, ಕೆಮಿಕಲ್ ಟೆಸ್ಟ್ಗಳು. ಅದೆಲ್ಲ ಮಾಡಿಬಿಟ್ಟು ಅದು ಇಮ್ಯುನೋಹಿಸ್ಟೋಕೆಮಿಸ್ಟ್ರಿ ಅಂತಾರೆ, ಸರ್ಫೇಸ್ ಮಾರ್ಕರ್ಸು ಅದು ಇದು ಎಲ್ಲ ಚೆಕ್ ಮಾಡಿಬಿಟ್ಟು ಅದ್ರದ್ದು ಆ ಕ್ಯಾನ್ಸರಲ್ಲಿ ಹಲವಾರು ಥರ ಕ್ಯಾನ್ಸರ್ ಇರೋದ್ರಿಂದ ಅದು ಯಾವ ಥರ ಕ್ಯಾನ್ಸರು ಅಂತ ಫಸ್ಟ್ ಮೈಕ್ರೋಸ್ಕೋಪಲ್ಲಿ ಗೊತ್ತಾದ್ಮೇಲೆ ಆ ಕ್ಯಾನ್ಸರಲ್ಲೇ ಅದರ ವರ್ತನೆಗಳು ವ್ಯತ್ಯಾಸಗಳು ಇರುತ್ತೆ, ವೇರಿಯೇಷನ್ಸ್ ವಿತ್ ಇನ್ ದ ಸೇಮ್ ಕ್ಯಾನ್ಸರ್. ಅದನ್ನು IHC ಮೂಲಕ ಗುರ್ತಿಡಿತಾರೆ. ಸೊ ಇದೆಲ್ಲ ಟೆಸ್ಟ್ ಮಾಡೋಕ್ಕೆ ಆ ಕ್ಯಾನ್ಸರ್ ಗಡ್ಡೆ ಅಥವಾ ಬೇರೆ ಟಿಶ್ಯೂಯಿಂದ ಆ ಟಿಶ್ಯೂ ಸ್ಯಾಂಪಲ್ ಬೇಕು. ಅದು ಬರೀ ಸೂಜಿಯಿಂದ ತೆಗೆಯೋದಕ್ಕೆ ಇಮೇಜ್ ಗೈಡೆಡ್ ಬಯಾಪ್ಸಿಸ್ ಅಂತ ಕರಿತೀವಿ. ಸೊ ಇಮೇಜ್ ಗೈಡೆಡ್ ಬಯಾಪ್ಸಿ ಹೇಗೆ ಪ್ರೊಸೀಜರ್ ಬಗ್ಗೆ, ಹೇಗೆ ಮಾಡೋ ವಿಧಾನದ ಬಗ್ಗೆ ನೀವು ತಿಳ್ಕೊಂಡ್ರಿ. ಒಬ್ಬ ಪೇಷಂಟ್ ಆಗಿಬಿಟ್ಟು ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಬಯಾಪ್ಸಿ ಮಾಡಿಸ್ಕೊಳ್ಳೋದನ್ನ ಅಂತ ತಿಳ್ಕೊಳ್ಳೋಣ. ಸೊ ಬಯಾಪ್ಸಿ ಮಾಡಿಸುವಾಗ ನಿಮಗೆ ಒಂದು ನೋವಾಗುತ್ತೆ ಅಂತ ಚಿಂತೆ ಇರ್ಬೋದು. ನೋವು ಎಷ್ಟಾಗ್ಬೋದು ಅಂತೆಲ್ಲ ನಿಮಗೆ ಚಿಂತೆ ಇರ್ಬೋದು. ಸೊ ಆ ನೋವು ಸೂಜಿ ಹಾಕಿದ್ರೆ ಎಷ್ಟು ನೋವಾಗುತ್ತೋ ಅದಂತೂ ಲೋಕಲ್ ಅನಸ್ತೇಷಿಯಾ ಕೊಟ್ಬಿಟ್ಟು ಮಾಡೋದು. ಸೊ ಮೊದಲು ಲೋಕಲ್ ಅನಸ್ತೇಷಿಯಾ ನಾವು ಯಾವ ಕಡೆಯಿಂದ ಬಯಾಪ್ಸಿ ಸೂಜಿ ಹಾಕ್ತೀವೋ ಅದೇ ಜಾಗಕ್ಕೆ ಸೂಜಿ ಮೂಲಕ ಇಂಜೆಕ್ಷನ್ ಕೊಡ್ತೀವಿ. ಲೋಕಲ್ ಅನಸ್ತೇಷಿಯಾನ ಆ ಜಾಗಕ್ಕೆ ಇನ್ಫಿಲ್ಟ್ರೇಟ್ ಮಾಡಿದ್ಮೇಲೆ ಆ ಜಾಗದಿಂದ ನಿಮಗೆ ನೋವಿಂದ ಸೆನ್ಸೇಷನ್ಸ್ ಗೊತ್ತಾಗಲ್ಲ. ಸೊ ಬರೀ ಆ ಜಾಗ ಮಾತ್ರ ಮಾಡ್ತೀವಿ. ನೀವು ಪ್ರಜ್ಞೆ ತಪ್ಪಿಸೋದು ಅದೆಲ್ಲ ಇಲ್ಲ. ಇದನ್ನು ಲೋಕಲ್ ಅನಸ್ತೇಷಿಯಾ ಅಂತೀವಿ. ಸೊ ಇಂಜೆಕ್ಷನಲ್ಲಿ ಲೋಕಲ್ ಅನಸ್ತೇಷಿಯಾ ಕೊಡ್ತೀವಿ ಚಿಕ್ಕ ಸೂಜಿಲಿ. ಅದಾದಮೇಲೆ ಬಯಾಪ್ಸಿದು ದಪ್ಪ ಸೂಜಿ ಹೋದ್ರೂ ನಿಮಗೆ ಗೊತ್ತಾಗಲ್ಲ. ಇದು ಲೋಕಲ್ ಅನಸ್ತೇಷಿಯಾ. ಇನ್ನೊಂದು ಹಲವಾರು ಬಾರಿ ಪೇಷಂಟು ಕೋಆಪ್ರೇಷನ್ ಕೊಡಲ್ಲ, ಅವ್ರಿಗೆ ಪೂರ್ತಿ ಜ್ಞಾನ ಇರಲ್ಲ, ಒದ್ದಾಡ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಬಯಾಪ್ಸಿ ಮಾಡೋಕ್ಕೆ ಹೋದಾಗ ಅವ್ರು ಒದ್ದಾಡಿದ್ರೆ ನಾವು ಸೂಜಿ ಹೋಗಬೇಕಾಗಿರೋ ಜಾಗ ಬಿಟ್ಬಿಟ್ಟು ಕದಲ್ಬಿಟ್ಟು ಬೇರೆ ಕಡೆ ಹೋಗಿ ಅನ್ನೆಸೆಸರಿ ಡ್ಯಾಮೇಜ್ ಆಗ್ಬೋದು. ಅಂಥ ಪರಿಸ್ಥಿತಿಲಿ ನಾವು ಪೇಷಂಟ್ಗೆ ಸಿಡೇಷನ್ ಅಂತ ಕೊಡ್ತೀವಿ. ಸಿಡೇಷನ್ ಅಂತ ಪೂರ್ತಿ ಸಿಡೇಷನ್ ಅಥವಾ ಅನಸ್ತೇಷಿಯಾ, ಜನರಲ್ ಅನಸ್ತೇಷಿಯಾ ಅಂದರೆ ಪೂರ್ತಿ ಪ್ರಜ್ಞೆ ತಪ್ಪಿಸ್ತೀವಿ ಪೇಷಂಟ್ದು. ಸಿಡೇಷನ್ ಅಂದರೆ ಜಸ್ಟ್ ಒಂಥರ ನಿದ್ದೆ ಬರೋವಂಥ ಔಷಧಿ. ಪೇಷಂಟ್ ಪೂರ್ತಿ ಪ್ರಜ್ಞೆ ಹೋಗಲ್ಲ, ಒಂಥರ ಅರೆಪ್ರಜ್ಞೆ ಅವಸ್ಥೆಯಲ್ಲಿರ್ತಾರೆ. ಆದರೆ ನೋವು ಜಾಸ್ತಿ ಗೊತ್ತಾಗಲ್ಲ ಅವ್ರಿಗೆ. ಸೊ ಇದೆಲ್ಲ ಮಾಡುವಾಗ ನೀವು ಅಡ್ಮಿಟ್ ಆಗಬೇಕಾಗತ್ತೆ, ಮತ್ತು ಬೇರೆ ಟೆಸ್ಟ್ಗಳು ಅನಸ್ತೇಷಿಯಾದವ್ರು ಕ್ಲಿಯರೆನ್ಸ್ ಕೊಡಬೇಕಾಗತ್ತೆ. ಅಡ್ಮಿಟ್ ಆಗಿಬಿಟ್ಟು 1-2 ದಿನ ಪ್ರೊಸೀಜರ್ ಆಗುತ್ತೆ. ಇಲ್ಲ ಬರೀ ಲೋಕಲ್ ಅನಸ್ತೇಷಿಯಾದಲ್ಲೇ ಮಾಡಿದ್ರೆ 1-2 ಗಂಟೆ ಅಬ್ಸರ್ವೇಷನಲ್ಲಿ ಇಟ್ಬಿಟ್ಟು ಪ್ರೊಸೀಜರ್ ಚೆನ್ನಾಗಾಗಿದೆ, ನಿಮಗೇನು ಕಾಂಪ್ಲಿಕೇಶನ್ಸ್ ಆಗಿಲ್ಲ ಅಂದರೆ ನೀವು ಅವತ್ತೇ ಮನೆಗೆ ಹೋಗ್ಬೋದು. ಬಯಾಪ್ಸಿ ಮಾಡೋ ಸೂಜಿಗಳನ್ನ ನಾನು ತೋರಿಸ್ತೀನಿ. ಲೋಕಲ್ ಅನಸ್ತೇಷಿಯಾ ಸಿರಿಂಜಲ್ಲಿ ಕೊಡ್ತೀವಿ, ತೆಳುವಾದ ಸಿರಿಂಜಲ್ಲಿ. ಮತ್ತು ಆ ಜಾಗದಿಂದ
ಇದು ಕೋಆಕ್ಸಿಯಲ್ ಅಂತೀವಿ. ಈ ಕೋಆಕ್ಸಿಯಲ್ಲು ನಾವು ಅಲ್ಟ್ರಾಸೌಂಡ್ ಅಥವಾ ಸಿ ಟಿ ನೋಡಿಕೊಂಡು ದೇಹದೊಳಕ್ಕೆ ಕಳಿಸ್ತೀವಿ. ಎಲ್ಲಿವರೆಗೂ ಅಂದರೆ ಇದ್ರ ತುದಿ ಅಬ್ನಾರ್ಮಲ್ ಟಿಶ್ಯೂ ಗಡ್ಡೆ ಒಳಗಿರಬೇಕು. ಸೊ ಅದಾದಮೇಲೆ ಈ ಸ್ಟೈಲೆಟ್ ತೆಗೆದುಬಿಟ್ಟು ಇದು ಸೆಮಿ ಆಟೋಮ್ಯಾಟಿಕ್ ಬಯಾಪ್ಸಿ ಗನ್ ಅಂತ, ಇದು ಆಟೋಮ್ಯಾಟಿಕ್ ಬಯಾಪ್ಸಿ ಗನ್ ಅಂತ. ಹಲವಾರು ಥರದ ಬಯಾಪ್ಸಿ ಗನ್ಗಳಿದೆ, ಬಟ್ ಎಲ್ಲ ಥರದ್ರಿಂದ ಅದ್ರ ಕೆಲಸ ಅಷ್ಟೇ, ಟಿಶ್ಯೂ ತೆಗೆಯೋದು. ಸೊ ಇದು ಲೋಡ್ ಆಗಿರುತ್ತೆ, ಕೋಆಕ್ಸಿಯಲ್ ಮೂಲಕ ಇದು ಕಳಿಸಿದ್ರೆ ತುದಿ ಹತ್ರ ತುದಿ ಬರುತ್ತೆ. ಅಂದರೆ ಇದ್ರ ತುದಿ ಆ ಲೀಷನ್ ಒಳಗೆ ಇರುತ್ತೆ. ಇದು ಪುಷ್ ಮಾಡಿ ಶೂಟ್ ಮಾಡಿದಾಗ ಅಲ್ಲಿ ಆ ಗಡ್ಡೆಯಿಂದ ತೆಳುವಾದ ಟಿಶ್ಯೂ ಆಚೆ ತೆಗೆದಿರುತ್ತೆ. ಸೊ ಹಿಂಗೆ ಶೂಟ್ ಆಗುತ್ತೆ. ಅದೇ ಥರ ಈ ಆಟೋಮೆಟಿಕ್ ಗನ್ನನ್ನು ಲೋಡ್ ಮಾಡಿದ್ಮೇಲೆ ಶೂಟ್ ಆಗುತ್ತೆ. ಸೊ ಇದರಿಂದ ನಮಗೆ ತೆಳುವಾದ ಟಿಶ್ಯೂಸ್ ಬರುತ್ತೆ. ಆ ಟಿಶ್ಯೂ ಸ್ಯಾಂಪಲ್ನ ನಾವು ಲ್ಯಾಬಿಗೆ ಕಳಿಸ್ತೀವಿ. ನಾನು ಆವಾಗಲೇ ಎಕ್ಸ್ಪ್ಲೈನ್ ಮಾಡ್ದಂಗೆ ಅಲ್ಲಿ ಅದರದ್ದು ಅನಾಲಿಸಿಸ್ ಮಾಡ್ತಾರೆ. ಇನ್ನೊಂದು ದೇಹದಲ್ಲಿ ಇದೆಲ್ಲ ಸಾಫ್ಟ್ ಟಿಶ್ಯೂ, ದೇಹದ ಅಂಗಾಂಗದಿಂದ ತೆಗೆಯೋದು. ಆದರೆ ದೇಹದಿಂದ ಮೂಳೆಯಲ್ಲಿ ಏನಾದ್ರೂ ಸಮಸ್ಯೆ ಇದ್ದರೆ ಈ ಸೂಜಿಗಳು ವರ್ಕ್ ಆಗಲ್ಲ. ಆವಾಗ ಇನ್ನೂ ಗಟ್ಟಿಯಾಗಿರೋ ದಪ್ಪಾಗಿರೋ ನೀಡಬೇಕು. ಸೊ ಅದನ್ನು ಬೋನ್ ಬಯಾಪ್ಸಿ ಗನ್ ಅಂತೀವಿ. ಸೊ ಬೋನ್ ಬಯಾಪ್ಸಿ ಗನ್ನಲ್ಲಿ ಶೂಟಿಂಗ್ ಮೆಕ್ಯಾನಿಸಮ್ ಇಲ್ಲ, ಯಾಕಂದರೆ ಯಾವುದು ಶೂಟ್ ಮಾಡಿ ಬೋನ್ನ ಪಿಯರ್ಸ್ ಮಾಡೋಕ್ಕಾಗಲ್ಲ. ಸೊ ಇದು ಬೋನ್ ಬಯಾಪ್ಸಿ ಗನ್ನು ನೀವು ನೋಡ್ಬೋದು, ಇದು ಸ್ವಲ್ಪ ತುಂಬ ಗಟ್ಟಿ ಇದೆ ಈ ತೆಳುವಾದ ಬೇರೆ ಬಯಾಪ್ಸಿ ಗನ್ಸ್ಗಿನ್ನ. ಸೊ ಇದರಲ್ಲಿ ಲೋಕಲ್ ಅನಸ್ತೇಷಿಯಾ ಕೊಟ್ಟಾದಮೇಲೆ ಮೂಳೆ ತುದಿವರೆಗೂ, ಮೂಳೆ ಸಿಗೋವರೆಗೂ ತೆಳುವಾದ ಸೂಜಿ ಕಳಿಸಿ ಅಲ್ಲಿ ಲೋಕಲ್ ಅನಸ್ತೇಷಿಯಾ ಇನ್ಫಿಲ್ಟ್ರೇಟ್ ಮಾಡ್ತೀವಿ. ಸೊ ನೋವಾಗಬಾರ್ದು ಅಂತ. ಅದಾದಮೇಲೆ ಈ ಬಯಾಪ್ಸಿ ಗನ್ನ ಕಳಿಸ್ತೀವಿ. ಮೂಳೆ ಮುಟ್ಟಾದಮೇಲೆ ಇದನ್ನು ಸೂಜಿ ತೆಗೆದ್ಬಿಟ್ಟು ಈ ಒಳಗಡೆ ಟೊಳ್ಳಿದೆ. ಸೊ ಇದನ್ನು ಒಳಗಡೆ ಫಿಕ್ಸ್ ಮಾಡಿದ್ರೆ, ಬೋನ್ ಒಳಗೆ ಕಳಿಸಿದ್ರೆ, ಮೂಳೆ ಒಳಗೆ ಕಳಿಸಿದ್ರೆ ಈ ಟೊಳ್ಳಿನೊಳಗೆ ಒಂದು ಸಣ್ಣ ಪೀಸು ಉಳ್ಕೊಂಬಿಡುತ್ತೆ ಬೋನ್ದು. ಸೊ ನಾವು ವಾಪಸ್ ತೆಗೆದ್ಮೇಲೆ ಆ ಬೋನ್ದು ಟಿಶ್ಯೂ ಇರುತ್ತೆ ಇದರೊಳಗೆ. ಸೊ ಅದನ್ನು ತೆಗೆದ್ಬಿಟ್ಟು ಟೆಸ್ಟಿಗೆ ಕಳಿಸ್ತೀವಿ. ಬಯಾಪ್ಸಿ ಪ್ರೊಸೀಜರ್ ಇದೆಯಲ್ಲ, ಬಯಾಪ್ಸಿ ಪ್ರೊಸೀಜರಲ್ಲಿ ನಾನು ಆಲ್ರೆಡಿ ಈಗಾಗಲೇ ನಿಮಗೆ ವಿವರಿಸ್ದಂಗೆ ಬರೀ ಸೂಜಿ ಅಷ್ಟೇ. ಈ ಸೂಜಿದು ಒಂದು ಮಾರ್ಕ್ ಉಳ್ಕೊಳ್ಳುತ್ತೆ. ಈ ಮಾರ್ಕು 1 ವಾರ 2 ವಾರದಲ್ಲಿ ಹೊರಟೋಗುತ್ತೆ. ನಿಮ್ಗೆ ಯಾವುದೇ ಥರವಾದ ಇದು ಗಾಯ ಆಗಲಿ, ಮಚ್ಚೆ ಆಗಲಿ, ಆಪ್ರೇಷನ್ ಮಾಡಿದ ಥರ ಸ್ಕಾರ್ ಆಗಲಿ ಉಳ್ಕೊಳ್ಳುತ್ತೆ ಅಂತ ಭಯ ಇಟ್ಕೋಬೇಡಿ. ಬಯಾಪ್ಸಿ ಆದಮೇಲೆ ಒಂದು ಚಿಕ್ಕ ಬ್ಯಾಂಡೇಜ್ ಹಾಕ್ತೀವಿ. ಬ್ಯಾಂಡೇಜ್ನ 2 ದಿನ ಆದಮೇಲೆ ಸ್ನಾನ ಹಾಕಿದ್ಮೇಲೆ ತೆಗಿಬೋದು. ಅದಾದಮೇಲೆ ಯಾವುದೇ ರೀತಿಯಾದಂಥ ಸ್ಪೆಷಲ್ ಬ್ಯಾಂಡೇಜ್ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ 2-3 ದಿನದಲ್ಲಿ ಈ ಬಯಾಪ್ಸಿ ಮಾಡಿರೋದು ಮಚ್ಚೆ ವಾಸಿಯಾಗುತ್ತೆ, ಸಾಮಾನ್ಯವಾಗಿ ವಾಸಿಯಾಗುತ್ತೆ. ಅಕಸ್ಮಾತ್ ಅಲ್ಲಿ ನೋವು ಬಂತು, ಊತ ಬಂತು ಅಂತ ಕೆಲವು ಸತಿ ಅನಿಸಿದ್ರೆ ಆವಾಗ ಡಾಕ್ಟರ್ ಹತ್ರ ಬಂದು ತೋರಿಸಿ. ಸೊ ಈ ವಿಡಿಯೋದಲ್ಲಿ ನೀವು ಬಯಾಪ್ಸಿ ಎಲ್ಲಿ ಮಾಡ್ತೀರಾ, ಬಯಾಪ್ಸಿ ಹೇಗಾಗುತ್ತೆ, ಅದರಿಂದ ಎಷ್ಟು ನೋವಾಗ್ಬೋದು, ಬಯಾಪ್ಸಿ ಆದಮೇಲೆ ಮಚ್ಚೆ ಉಳಿಯುತ್ತಾ ಇಲ್ವಾ, ಈ ಥರದ್ದೆಲ್ಲ ವಿವರಗಳನ್ನ ತಿಳ್ಕೊಂಡಿದ್ದೀರಾ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು.